ದಿನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಸಾಹೇಬರು ಈಗ ವಹಿಸ್ತಾ ಇದ್ದಾರೆ. ಅವರನ್ನು ವಿಶೇಷವಾಗಿ ಬಹಳ ಜೋರಾಗಿ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ಶಿಬಿರ ಆಚರಿಸ್ತಾ ಇದ್ದಾರೆ. ತಾವೇನಾದ್ರು ಇಷ್ಟಪಡ್ತೀರಾ ಸರ್? ಮೊದಲಿಗೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಹಾಗೂ ಕರ್ನಾಟಕದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಕರ್ನಾಟಕದ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಅವರಿಗೆ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೇವೆ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಬಲಪಡಿಸಕ್ಕೆ ಸಾಕಷ್ಟು ನಾಯಕರುಗಳು ಬಲಪಡಿಸಿದ್ದಾರೆ. ಇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಬಲಪಡಿಸಿ ಇವತ್ತು ಕರ್ನಾಟಕದಲ್ಲಿ 136 ಸ್ಥಾನ ಬರೋಕ್ಕೆ ನಮ್ಮ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರು, ಇವತ್ತು ರಾಮಲಿಂಗಾರೆಡ್ಡಿ ಅವರು ಇವರೆಲ್ಲ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಬರೋಕ್ಕೆ ಕಾರಣವಾಗಿರುತ್ತೆ. ಭಗವಂತ ಅವರಿಗೆ ಆಯುಷು ಆರೋಗ್ಯ ಕೊಡಬೇಕು. ಇವತ್ತು ನಾವು ಇಲ್ಲಿ ಭಾರತ ಜೋಡೋ ಯಾತ್ರೆಯಲ್ಲಿ ರಕ್ತದಾನ ಶಿಬಿರ ಮಾಡ್ತಾ ಇರೋದು, ಈ ಶಿಬಿರಗಳು ಮಾಡ್ತಾ ಇರೋದು ಕಮ್ಮಿ, ಇಡೀ ರಾಜ್ಯಾದ್ಯಂತ ಮಾಡಬೇಕಾಗಿದೆ. ಬರೀ ಭಾರತ ಜೋಡಲ್ಲಿ ಇದೆ ಅಂತಲ್ಲ, ಇಡೀ ರಾಜ್ಯಾಂತ ಮಾಡಬೇಕಾಗಿದೆ. ಯಾಕಂದ್ರೆ ರಾಜ್ಯದ ಅಧ್ಯಕ್ಷರು ಕಾರ್ಯಕರ್ತರು ಮತದಾರ ಆಶೀರ್ವಾದ ಇತ್ತು ಅಂದ್ರೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬಹುದು, ಜನತೆಗೆ ಸಹಾಯ ಮಾಡಬಹುದು. ಈ ಏನು 5 ಗ್ಯಾರಂಟಿಗಳು ಮಾಡಿದ್ದಾರೆ, ಯೋಜನೆಗಳು ಮಾಡಿದ್ದಾರೆ, ಇತಿಹಾಸದಲ್ಲಿ ಇದು ಮೊದಲನೇದು. ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ರಾಹುಲ್ ಗಾಂಧಿ ಅವರು, ಡಿ ಕೆ ಶಿವಕುಮಾರ್ ಅವರು, ರಾಮಲಿಂಗಾರೆಡ್ಡಿ ಅವರು ಹಾಗೂ ಇನ್ನು ನಾಯಕರೆಲ್ಲ ಕುಂತು ಈ ಒಂದು 5 ಗ್ಯಾರಂಟಿಗಳು ಮಾಡಿದ್ದಾರೆ. ಜನಗಳಿಗೆ ಇದು ಮಾಡಕ್ಕೆ ಸರ್ಕಾರ ಬಂದ ಮಾಡಬೇಕಾದ ಕರ್ತವ್ಯ ಇದೆ, ಇದನ್ನು ಗುರುತಿಸಿ ಮಾಡಿದ್ದಾರೆ. ಹಾಗಾಗಿ ಇನ್ನೂ ಭಗವಂತ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಡ್ಲಿ, ಇನ್ನು ಹೆಚ್ಚಿನ ಇದಾಗಲಿ, ಬರೋ ಇದರಲ್ಲಿ ಮುಖ್ಯಮಂತ್ರಿಗಳಾಗ್ಲಿ ಅಂತ ಹೇಳಿ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಬ್ಯಾಂಗ್ಳೂರು DCC ವೈಸ್ ಪ್ರೆಸಿಡೆಂಟ್ ವೆಂಕಟೇಶ್ ಅಂತ ಅವ್ರಿಗೆ ಶುಭಾಶಯಗಳನ್ನು ಕೋರ್ತೇವೆ. ಸರ್, ಇದೇ ಸಂದರ್ಭದಲ್ಲಿ ತಾವು ನಿಮ್ಮೊಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀವಿ ಸರ್. ಯಾವುದೇ ಒಂದು ಜಾತಿ ಮತ ಭೇದ ಭಾವ ಇದೆಯಾ? ಬಡವರಿಗೋಸ್ಕರನೇ ಸರ್ 56,000 ಕೋಟಿ ಮೀಸಲಿಟ್ಟಿದ್ದಾರೆ. ಒಂದು ಗಟ್ಟಿ ಧ್ವನಿಯಲ್ಲಿ ಹೇಳ್ತಾರೆ, ಸ್ವಲ್ಪ ಬಡತನ ಎಲ್ಲೋ ನಿರ್ಮೂಲನೆ ಆಗ್ತಿದೆ. ಅದ್ರ ಬಗ್ಗೆ ತಾವು ಹೇಳಿ ಸರ್. ಸರ್, ಈಗ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತಾಯಿ ಇದ್ದಂಗೆ. ಮನೆಯಲ್ಲಿ ಮಕ್ಕಳು ಒಂದು ಹ್ಯಾಂಡಿಕ್ಯಾಪ್ ಇರ್ಬೋದು, ಒಬ್ಬ ಕೈಲಿಲ್ದಿರೋ ಇರ್ಬೋದು, ಕಾಲಿಲ್ದಿರೋ ಇರ್ಬೋದು, ತಾಯಿಗೆ ಎಲ್ಲ ಒಂದೇ ತರ, ಎತ್ತರಿಗೆ ಹೆಗಣ ಮುದ್ದು ಅಂತಾರೆ. ಹಂಗೆ ಕಾಂಗ್ರೆಸ್ ಇದರಲ್ಲಿ ಎಲ್ಲಾ ಜಾತಿ ಜನಾಂಗ ಮತ ಹಾಕಿದ್ಮೇಲೆ ಎಲ್ಲರೂ ಒಂದೇ. ನಮ್ಮಲ್ಲಿ ಭೇದ ಭಾವ ಯಾವುದೂ ಇಲ್ಲ. ಈ ಬಿಜೆಪಿ ಅವ್ರು ಮಾಡ್ತಾರಲ್ಲ ಹಿಂದೂಗಳು ಅಂತ, ಹಿಂದೂಗಳಂದ್ರೆ ಹೊಟ್ಟೆ ತುಂಬಲ್ಲ. ಈ 11 ವರ್ಷದಲ್ಲಿ ಸರ್ಕಾರ ಮಾಡಿದ್ದಾರೆ, ಕೇಂದ್ರ ಸರ್ಕಾರ ಮಾಡಿದ್ದಾರೆ. ಈ 11 ವರ್ಷದಲ್ಲಿ ಎಷ್ಟು ಕಾಲೇಜುಗಳು ಕಟ್ಟಿದ್ದಾರೆ, ಎಷ್ಟು ಜನಕ್ಕೆ ಬಡವರಿಗೆ ಕಷ್ಟ ನೀಗಿಸಿದ್ದಾರೆ, ಗರೀಬಿ ಹಠ ಎಷ್ಟು ಜನಕ್ಕೆ ಮಾಡಿದ್ದಾರೆ, ಏನ್ ಸಾಧನೆ ಹೇಳಿ? ಬರೀ ಹಿಂದೂಗಳು ಅಂತ ಹೇಳಿ ಇದು ಮಾಡಿ, ಹಿಂದೂಗಳಂದ್ರೆ ಹೊಟ್ಟೆ ತುಂಬಲ್ಲ. ಈಗ ನಮ್ಮ ಸಾರಿಗೆ ಸಚಿವರಾದಂತ ಹಾಗೂ ಮುದ್ರಾ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಅರ್ಚಕರಿಗೆ ಇವ್ರು ಹಿಂದೂಗಳು ತಾನೆ, ಇವ್ರು ಬಿಜೆಪಿ ಸರ್ಕಾರ ಇತ್ತು ತಾನೆ. ಯಾರಾದ್ರೂ ಒಬ್ರು ಅವ್ರ ಅರ್ಚಕರಿಗೆ ಸಂಬಳ ಜಾಸ್ತಿ ಮಾಡಿರೋದಾಗಿರ್ಲಿ, ಅವ್ರಿಗೆ ಮಕ್ಕಳು ಓದೋ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಿರೋದಾಗ್ಲಿ, ಇನ್ಶೂರೆನ್ಸ್ಗಳಾಗ್ಲಿ, ಪೆನ್ಷನ್ಗಳು ಯಾವತ್ತಾನ ಒಂದು ಇದರಲ್ಲಿ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಮಾಡಿದಾರ? ಕಾಂಗ್ರೆಸ್ ಅವರು ಹಿಂದೂಗಳು ವಿರೋಧ ಅಂತಾರೆ. ರಾಮಲಿಂಗಾರೆಡ್ಡಿ ಅವರು ಯಾರು? ಅವರು ಒಬ್ಬ ಮನುಷ್ಯರೇ. ಅವರು ಇದನ್ನೆಲ್ಲ ಯಾಕೆ ಕಂಡಿಡಿದ್ರು? ಹೆಂಗ್ ಹುಡುಕಿದ್ರು ಅವರು? ನಮ್ಮಲ್ಲಿ ಭೇದ ಭಾವ ಇಲ್ಲ, ಆ ಜಾತಿ ಈ ಜಾತಿ ಇದೆ ಅಂತಲ್ಲ. ಜನಗಳು ನಮ್ಗೆಲ್ಲ ಒಂದೇ, ಎಲ್ಲಾ ಬರದವರು ನಮ್ಮ ಮತ ಹಾಕಿರ್ತಾರೆ. ಎಲ್ಲಾ ಜನಾಂಗನೂ ನಮ್ಮ ಮತ ಹಾಕಿದ್ಮೇಲೆ ನಾವು ಎಲ್ಲರಿಗೂ ಸಮವಾಗಿ ನೋಡ್ಬೇಕು, ನಾವು ಭೇದ ಭಾವ ಮಾಡಕ್ ಹೋಗ್ಬಾರ್ದು. ಸರ್, ಇದೇ ಸಂದರ್ಭದಲ್ಲಿ ಇನ್ನೊಂದೇ ಒಂದು ವಿಷಯ ಪ್ರಸ್ತಾಪಡಿಸೋಕೆ ಇಷ್ಟಪಡ್ತೀವಿ ಸರ್. ಒಂದ್ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಶಿಕ್ಷಣ ಸಂಘಟನೆ ಹೋರಾಡ್ತಾ ಇದ್ದಾರೆ. ಈ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಏನಿದೆ ಮತ್ತೆ ಕೇಂದ್ರ ಸರ್ಕಾರದವರು ಮತ್ತೆ ರಾಜ್ಯ ಸರ್ಕಾರದವರು ಇಬ್ಬರು ಜಂಟಿಯಾಗಿ ಒಂದು ಸುದೀರ್ಘವಾಗಿ 30-35 ವರ್ಷದಿಂದ ಹೋರಾಟ ಮಾಡಿ ಬಂದಿರತಕ್ಕಂಥ ಒಂದು ರಾಜ್ಯ ಸರ್ಕಾರದ ಸಿದ್ದರಾಮಯ್ಯನವರು ಮತ್ತೆ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಸಂಯುಕ್ತ ಆಶ್ರಯದಲ್ಲಿ ಒಂದು ಒಳ ಮೀಸಲಾತಿ ಜಾರಿಗೆ ತರ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಜಾತಿ ಸಮೀಕ್ಷೆ ಮತ್ತು ಒಂದು 101 ಜಾತಿ ವಿದ್ಯಾವಂತರು ಬಹಳ ಬೆನಿಫಿಟ್ಸ್ ಯೂಸ್ ಬರುತ್ತೆ. ಅದ್ರ ಬಗ್ಗೆ ತಾವೇಳಿ ಸರ್. ಸರ್, ಈಗ ನೋಡಿ, ಇಷ್ಟು ದಿವಸ ಜಾತಿ ಗಣನೆ ಅಂದ್ರೆ ಅಷ್ಟೇ ಜನ ಹುಟ್ಟಿರಲ್ಲ, ಹುಡ್ತಾನೆ ಇದ್ದಾರೆ, ಇದು ಮಾಡ್ತಾನೆ ಇದ್ದಾರೆ. ಗಡಿಯಾರ ಇದ್ದಂಗೆ, ವಾಲ್ ಕ್ಲಾಕ್ ಇದ್ದಂಗೆ, 9 ಇದ್ಮೇಲೆ 10 ಆಗ್ಲೇಬೇಕು, 10 11 ಆಗ್ಲೇಬೇಕು. ಇದು ಕಾಲಾವಕಾಶ. ಇಷ್ಟು ವರ್ಷ ಜಾತಿ ಗಣನೆ ಮಾಡಿರ್ಲಿಲ್ಲ, ಸರಿಯಾಗಿ ಮಾಡಿರ್ಲಿಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳು ಅದನ್ನ ಇದು ಮಾಡಿ ಯಾವುದೇ ಜನಾಂಗಕ್ಕೆ ಅನ್ಯಾಯ ಆಗಬಾರ್ದು. ಏನಿದೆ ಅವ್ರಿಗೇನ್ ಸೌಲಭ್ಯಗಳು ಸೇರ್ಬೇಕು, ಏನಿದು ಅಂತ ಬರೀ ಒಂದೇ ಜನಾಂಗಕ್ಕೆ ಇದ್ದಂತಲ್ಲ, ಮೀಸಲಾತಿ ಇದ್ರಂತಲ್ಲ. ಈಗ ನೋಡಿ, ಬಿಜೆಪಿ ಅವರೆಲ್ಲ ಮಾಡ್ಬೇಕಾಗಿರೋದನ್ನ ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಧನೆ ಮಾಡಕ್ ಹೋದಾಗ ಇವ್ರು ಕೇಳಿ ತಡ್ಕೊಳಕ್ ಆಗ್ತಾ ಇಲ್ಲ. ಹಾಗಾಗಿ ಏನೋ ಮಸಲ್ ಒಂದು ಕಲ್ಲು ಹುಡುಕ್ತಾ ಇರ್ತಾರೆ.
ಅಂದ್ರೆ ಇದ್ದವರೇ ಇರ್ಬೇಕು ಅಂತಾನೆ, ಯಾರು ಹುಟ್ಟೇ ಇಲ್ವಾ? ಸರ್ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ OBC ನಲ್ಲಿ ಅದನ್ನ ಎಕ್ಸೆಪ್ಟ್ ಸರ್ 101 ಜಾತಿನಲ್ಲಿ ಎಷ್ಟು ವಿದ್ಯಾವಂತರಿದ್ದಾರೆ ಸರ್, ಹೆಣ್ಮಕ್ಳು ಗಂಡ್ಮಕ್ಳು ಒಂದು ಲಕ್ಷಾಂತರ ಜನ ವಿದ್ಯಾವಂತರಿದ್ದಾರೆ, ಅವರೆಲ್ಲ ಒಳ್ಳೇದಾಗ್ತಿದೆ ಸರ್. ಒಳ ಮೀಸಲಾತಿ ಜಾತಿ ಆಗ್ತದೆ, ಅದ್ರ ಬಗ್ಗೆ ತಿಳಿಸಿ ಸರ್. ಈಗ SC ST OBCಗೆ ಅಂತಲ್ಲ ಸರ್, ಎಲ್ಲಾ ಜನಾಂಗದಲ್ಲೂ ಬಡವರಿದ್ದಾರೆ. ಇದು ನಾವು ಕಾಲಮಲ್ಲಿ ಬರೆಯಕ್ಕೆ ಮಾತ್ರ ನಾವು SC ST OBC ಅಂತ ಹೇಳ್ತಾ ಇದ್ದೀವಿ. ಬೇರೆ ಕಾಲಮಲ್ಲಿ ಅಷ್ಟು ಬರ್ಬಿಟ್ರೆ ಆಗೋಯ್ತಾ? ಬೇರೆ ಜನಾಂಗದ ಕಾಲಮಲ್ಲಿ ಬರೀಲೇಬೇಕಲ್ಲ. ಜನರಲ್ ಯಾವ್ದು, ಯಾವ್ದಿದೆ, ಜೈನ್ಸ್ ಯಾವ್ದಿದೆ, ಅದು ಎಲ್ಲ ಕಾಲಮಲ್ಲಿ ಅವ್ರ ಇದ್ರಲ್ಲಿ ಬರೆದ್ರೆ ಅವ್ರಿಗೂ ಒಂದು ಇದು ಬೆನಿಫಿಟ್ ಸಿಕ್ಲೇಬೇಕಲ್ಲ. ಸರ್ಕಾರದವರು ಯಾವ್ದು ಜನ ಜಾತಿ ಜಾಸ್ತಿ ಇರ್ತದೆ ಅವ್ರಿಗೆ ಬೆನಿಫಿಟ್ ಕೊಡಲ್ಲ, ಸಮಾನವಾಗಿ ಹಂಚಬೇಕು. ಅದ್ರಲ್ಲಿ ಯಾರು ಅನ್ಯಾಯ ಆಗಿರ್ತದೆ ಅವ್ರಿಗೆ ನ್ಯಾಯ ಕೊಡಿಸುವಂತ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಜಾತಿ ಜನಾಂಗ ಸುಮ್ಮನೆ ನಾಮಕಾವಸ್ಥೆಗೆ ಜಾತಿ ಗಣತಿ ಅಂತ ಮಾಡ್ತಾ ಇದ್ದಾರೆ. ಅದು ಮಾಡ್ಬೇಕಾಗಿರೋದು ಮಾಡಿದ್ದಾರೆ, ಯಾವೆಲ್ಲ ಮಾಡ್ಬೇಕಾಗಿರೋದನ್ನ. ಅದನ್ನ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳು ಇತ್ತವನ್ನೆಲ್ಲ ಈಗ ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡಿದೆ. ಈಗ ರಾಹುಲ್ ಗಾಂಧಿ ಅವರವರು ಇದಕ್ಕೋಸ್ಕರ ಅಸೆಂಬ್ಲಿ ಪಾರ್ಲಿಮೆಂಟ್ ಇದರಲ್ಲೆಲ್ಲ ಗಲಾಟೆ ಮಾಡಿದ್ರು. ರಾಹುಲ್ ಗಾಂಧಿನ ಪಪ್ಪು ಅಂತ ಕಿಂಡ್ಲು ಮಾಡಿದ್ರು. ಇವತ್ತು ರಾಹುಲ್ ಗಾಂಧಿ ಮೆಚೂರ್ಡ್ ಆಗೋದ್ರ? ಸ್ವಾಮಿ ನೀವ್ ಹೆಂಗ್ ಹೇಳ್ತೀರ ಪಪ್ಪು ಅಂತ? ಒಂದು ಸಾರಿ ನಾವು ಅಧಿಕಾರ ಕೊಟ್ಟು ನೋಡ್ಬೇಕು. ವಿಫಲರಾದ್ರೆ ಫೇಲ್ಯೂರ್ ನಾವು ಬೇಕಾದ್ರೆ ಒಪ್ಕೊಂತೀವಿ. ನೀವು ಅಧಿಕಾರನ ಕೊಡದೇ ಇದ್ಮೇಲೆ ಯಾವ ತರ ನೀವ್ ಮಾಡ್ತೀರಾ? ನರೇಂದ್ರ ಮೋದಿ ಸಹ ಅಷ್ಟೇ, ಬರೋಕ್ಕಿಂತ ಮುಂಚೆ ಪಪ್ಪುನೇ. ಮತ್ತೊಂದು ಸರ್ ಇಲ್ಲ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಬಹಳಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಿದ್ದಾರೆ, ಸಂತೋಷ ಸರ್. ಇಲ್ಲಿ ಏನಂದ್ರೆ ಕಾರ್ಯಕರ್ತರು ಒಂದು 35 ವರ್ಷ 40 ವರ್ಷದಿಂದ ನಿರಂತರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರನ್ನ ಸ್ವಲ್ಪ ಎಲ್ಲ ಇಂಟ್ರೆಸ್ಟ್ ಕಮ್ಮಿ ತಗೊಳ್ತಾ ಇದ್ದಾರೆ. ಅವ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ತಗೊಂಡು ಅವ್ರಿಗೊಂದು ನಿಗಮ ಮಂಡಳಿಯಲ್ಲಿ ಗುರುತಿಸಿ ಅವ್ರಿಗೆ ಒಂದು ಒಳ್ಳೆ ಪೋಸ್ಟ್ ಮಾಡಬೇಕು. ಅದ್ರ ಬಗ್ಗೆ ತಗೊಳ್ಳಿ ಸರ್. ಸರ್ ಈಗ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಸರ್ ಅದು ನೋಡಿ ಸರ್, ಈಗ ಕಾಂಗ್ರೆಸ್ ಕಾರ್ಯಕರ್ತರು ಸಮುದ್ರ ಇದ್ದಂಗೆ, ಇಲ್ಲಿ ಚೇರ್ಮನ್ಗಳು ಇವನ್ನೆಲ್ಲ ಇರೋದು ಬಾವಿ ಇದ್ದಂಗೆ. ಆಮೇಲೆ ಇನ್ನೊಂದು ಅದೃಷ್ಟನೂ ಸಹ ಇರಬೇಕು. ಅಲ್ಲ, ಈಗ ನಮ್ಮ ಹಣೆ ಬರದಲ್ಲೂ ಬರ್ದಿರ್ಬೇಕು. ಸರ್ಕಾರದ ಕೆಲಸ ಎಲ್ಲರಿಗೂ ಸಿಕ್ಕಲ್ಲ, ಹಣೆ ಬರದಲ್ಲಿ ಬರ್ದಿರೋದೇ ಸಿಕ್ಕೋದು. ಇವತ್ತಿಲ್ಲ ನಾಳೆ ಸಿಕ್ಕೇ ಸಿಕ್ಕುತ್ತೆ, ಅದ್ರಲ್ಲೇನು ಇದಿಲ್ಲ. ಅಲ್ಲಲ್ಲ, ಅದು ಕರೆಕ್ಟ್. ಅದು ಯಾಕಂದ್ರೆ ದುಡ್ದಿರ್ತಾರೆ. ಈಗ ಸುಮ್ಮನೆ ನಾಮಕಾವಸ್ಥೆ 30 ವರ್ಷ 40 ವರ್ಷದಿಂದ ಇರ್ತದೆ. ಸಾಧನೆಗಳೇನಿರುತ್ತೆ? ನಾವು ಬಿಳಿ ಬಟ್ಟೆ ಹಾಕಿ ಪಕ್ಷದಲ್ಲಿ ಇದ್ದೀವಿ ಅಂತಲ್ಲ, ನಾವು ಜನರ ಜೊತೆ ಸೇರ್ಬೇಕು, ಎಲ್ಲ ಇದು ಮಾಡ್ಬೇಕು. ಅವ್ರು ಆಟೋಮೆಟಿಕ್ ಗುರ್ತಿಡಿತಾರೆ, ಇದು ಮಾಡ್ತಾರೆ. ಹಾಗೆ ನಮ್ದು ತಪ್ಪಿದೆ. ನಾವು ಪಕ್ಷದಲ್ಲಿ ದುಡಿಬೇಕು, ನಾವು ದುಡಿಬೇಕು, ಸೇವೆ ಮಾಡಬೇಕು. ಸೇವೆ ಮಾಡಿ ಕಾಂಗ್ರೆಸ್ ಪಕ್ಷನ ಬಲಪಡಿಸಿದ್ರೆ ನಮಗೂ ಪ್ರತಿಫಲ ಸಿಗ್ತದೆ. ಈಗ DK ಶಿವಕುಮಾರ್ ಈಗ ಮೊನ್ನೆ ಬಂದು ಅವರು ಉಪಮುಖ್ಯಮಂತ್ರಿ ಆಗಿಲ್ಲ. ಅವರು ಯೂತ್ ಕಾಂಗ್ರೆಸ್, ನ್ಯಾಷನಲ್ ಕಾಂಗ್ರೆಸ್ ಇದರಿಂದ NHC ಎಲ್ಲ ದುಡ್ಕೊಂಡ್ಬಂದವರು. ಇವತ್ತು ದುಡಿದಿದ್ದಕ್ಕೆ ಸರ್ಕಾರ ಆಗ್ಲಿ ಪಕ್ಷ ಆಗ್ಲಿ ಗುರ್ತಿಡ್ದಿ ಸ್ಥಾನಮಾನಗಳು ಕೊಟ್ಟಿದೆ. ನಾವು ಅದೇ ತರ ಬೆಳಿಬೇಕು, ನಾವು ಅದೇ ತರ ಕೆಲಸಗಳನ್ನ ಮಾಡ್ಕೊಂಬಂತಂದ್ರೆ ಖಂಡಿತವಾಗ್ಲೂ ಪಕ್ಷ ನಮ್ಮನ್ನು ಕೈ ಬಿಡಲ್ಲ. ಪಕ್ಷ ಇದೊಂಥರ ತಾಯಿ ಇದ್ದಂಗೆ, ಕಷ್ಟ ಬಿದ್ದವ್ರಿಗೆ ಇವತ್ತೆಲ್ಲ ತಾಯಿ ದೊರಕಿತ್ ನಮ್ಗೆ. ಅಲ್ಲಿವರೆಗೂ ನಾವು ಕಾಯಬೇಕು, ದುಡಿಬೇಕು. ಮೇನ್ ನಾವೇನು ದುಡಿಬೇಕು. ದುಡಿದೇ ಇದ್ಮೇಲೆ ಯಾವ್ದು ಫಲ ಸಿಕ್ಕಲ್ಲ.